ನೆಲಮಂಗಲ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನೆಲಮಂಗಲ ತಾಲೂಕಿನ 13 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭವಾನಿ ಶಂಕರ್ ಪಾರ್ಟಿ ಹಾಲ್ನಲ್ಲಿ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ನೆಲಮಂಗಲ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬಿಕೆ ತಿಮ್ಮರಾಜು ಹಾಗೂ ಎಲ್ಲಾ ನಿರ್ದೇಶಕರು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನೆಲಮಂಗಲ ತಾಲೂಕಿನ 13 ಪ್ರಗತಿಪರ ರೈತರನ್ನು ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬಿಕೆ ತಿಮ್ಮರಾಜು, ನಮ್ಮ ಸಂಘದ ವತಿಯಿಂದ ತಾಲೂಕಿನ ಪ್ರಗತಿಪರ ರೈತರನ್ನು ಗುರುತಿಸಿ ಸನ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಯೇ ನಮ್ಮ ಗುರಿ. ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವುಗಳಲ್ಲಿ ಮಾತ್ರ ನಾವು ಭಗವಂತನ ಕಾಣಬೇಕಾದ್ರೆ ನಿಜವಾಗಲೂ ವೈಭವೀಕರಿಸಿದ 1000 ರೂಪಾಯಿ ಕ್ಯೂ, 500 ರೂಪಾಯಿ ಕ್ಯೂ, 200 ರೂಪಾಯಿ ಕ್ಯೂ, ಹಾಸನಕ್ಕೆ ಹೋಗು 2000 ರೂಪಾಯಿ ಕ್ಯೂ, ಅಲ್ಲಿ ಭಗವಂತ ಇರಲ್ಲ. ನಾವು ಮಾಡ್ತಕ್ಕಂಥ ಸೇವೆ, ನಾವು ಏನು ಪಶುಪ 300 ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂಥ ಈ ಗೋವಿನ ಸೇವೆ ಮಾಡ್ತೀವಲ್ಲ, ಅದರಲ್ಲಿ ಇರ್ತಕ್ಕಂಥ ಫಲ ಇಲ್ಲ. ಪ್ರತಿಯೊಬ್ಬ ನಮ್ಮ ಒಕ್ಕಲಿಗರ ಬಾಂಧವರು ಎಲ್ಲರೂ ಕೂಡ ಒಂದು ಗೋವನ್ನು ಸಾಕಕ್ಕೆ ವ್ಯವಸ್ಥೆ ಮಾಡಿ, ನಿಮಗೆ BP ಶುಗರ್ ಅಂತ ಬಂದಂಥ ಕಾಲದಲ್ಲಿ ಪ್ರತಿ ದಿವಸ 10 ನಿಮಿಷ ಕಾಲ ಅವುಗಳ ಗೋಪುರವನ್ನಾಗಲಿ ಅವು ಮೈಯನ್ನಾಗಲಿ ಸರ್ವಿ ನೋಡಿ ನಿಜವಾಗಲೂ BP ಕಡಿಮೆ ಆಗುತ್ತೆ. ಅದರಿಂದ ನೆನ್ನೆ ಬಹಳ ದುಃಖಕರವಾದ ಒಂದು ಸಂಗತಿ ಅಂದರೆ ಇವತ್ತಿನ ನಾನು ಈ ಮೊಬೈಲಲ್ಲಿ ತೋರಿಸ್ತೀನಿ. ಅವರ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.